ನಮಸ್ಕಾರ ವಿವಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈಗ ಹೆಡ್ಲೈನ್. ರಾಜ್ಯದಲ್ಲಿ 3 ದಿನ ಭಾರೀ ಮಳೆ. ಉತ್ತರ ಒಳನಾಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ. ಪ್ರಚೋದನಕಾರಿ ಭಾಷಣ ಹಿನ್ನೆಲೆ ಮದ್ದೂರು ಬಳಿಕ ತುಮಕೂರಿನಲ್ಲೂ ಯತ್ನಾಳ್ ವಿರುದ್ಧ ಎಫ್ಐಆರ್. ಇದು 71 ಎಫ್ಐಆರ್ ಎಂದು ಯತ್ನಾಳ್. ನಟ ದರ್ಶನ್ ಪತ್ನಿ ಮನೆಯಲ್ಲಿ 3 ಲಕ್ಷ ನಗದು ಕಳವು ಪ್ರಕರಣ. ಪೊಲೀಸರಿಂದ ತನಿಖೆ. ಮನೆ ಕೆಲಸದವರ ವಿಚಾರಣೆ. ರಾಜ್ಯದಲ್ಲಿ ಇಂದಿನಿಂದ 3 ದಿನಗಳು ಭಾರೀ ಮಳೆಯಾಗುವ ಸಾಧ್ಯತೆಯಿಂದ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಸೆಪ್ಟೆಂಬರ್ 16 ಮತ್ತು 17ರಂದು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿರುವ ಹಿನ್ನೆಲೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಕಲಬುರಗಿ, ಕೊಪ್ಪಳ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಎಚ್ಚರಿಕೆ ನೀಡಿದ್ದು, ಇನ್ನು ಕರಾವಳಿ ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ. ಸೆಪ್ಟೆಂಬರ್ 18ರಂದು ಕರಾವಳಿ, ಗದಗ, ಕೊಪ್ಪಳ, ರಾಯಚೂರು, ಯಾದಗಿರಿ, ಬೆಂಗಳೂರು ನಗರ, ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಹಾಸನ, ಕೊಡಗು, ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಸೆಪ್ಟೆಂಬರ್ 19ರಿಂದ 22ರವರೆಗೆ ರಾಜ್ಯಾದ್ಯಂತ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ದ್ವೇಷ ಭಾಷಣದ ಆರೋಪದ ಮೇಲೆ ತುಮಕೂರು ನಗರ ಠಾಣಾ ಪೊಲೀಸರು ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಶನಿವಾರ ನಡೆದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಯಲ್ಲಿ ಬಸವಗೌಡ ಪಾಟೀಲ್ ಯತ್ನಾಳ್ ಭಾಗವಹಿಸಿದ್ದು, ಈ ವೇಳೆ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪದ ಮೇಲೆ ಭಾನುವಾರ ರಾತ್ರಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಅನ್ಯ ಕೋಮಿನ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಎಂದು ಪೊಲೀಸ್ ಸಿಬ್ಬಂದಿ ರಘುನಾಥ್ ಕೊಟ್ಟ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಮದ್ದೂರಿನಲ್ಲಿ ನನ್ನ ವಿರುದ್ಧ 70ನೇ ಪ್ರಕರಣ ದಾಖಲಾಗಿದೆ. ತುಮಕೂರಿನಲ್ಲಿ 71ನೇ ಪ್ರಕರಣ ದಾಖಲಾಗಬಹುದು ಎಂದು ಬಸವಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿದ್ರು. ಇದರ ಬೆನ್ನಲ್ಲೇ ಅವರ ವಿರುದ್ಧ 71ನೇ ಪ್ರಕರಣ ದಾಖಲಾಗಿದೆ. ಪಾಕಿಸ್ತಾನ ಹೋಗ್ರಿ ಮಕ್ಕಳ ಅಲ್ಲಿ ಮುಂದೆ ಒಂದು ಕಾಲ ಬರ್ತದ. ಯಾರು ಪಾಕಿಸ್ತಾನ ಜೈಲತ್ತವ್ರೆ, ಪಾಕಿಸ್ತಾನ ಘಟ್ಟ ಆಗ್ತಾರಲ್ಲ, ಅಲ್ಲೇ ಎನ್ಕೌಂಟರ್. ಅವ್ರನ್ನ ಜೈಲಿಗೆ ಕರ್ಕೊಂಡು ಬರೋದು ಪಾಕಿಸ್ತಾನ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ರು ನಗದು ಕಳ್ಳತನ ಪ್ರಕರಣ ಸಂಬಂಧ 3 ಮನೆ ಕೆಲಸದವರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಅನುಮಾನ ವ್ಯಕ್ತಪಡಿಸಿ ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜು ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಹಣ ಕಳುವಾದ ದಿನ ಮನೆಯಲ್ಲಿ 5 ಕೆಲಸದವರು ಇರುವುದು ಪತ್ತೆಯಾಗಿದೆ. 3 ಕೆಲಸಗಾರರು, ಮ್ಯಾನೇಜರ್ ನಾಗರಾಜ್ ಮತ್ತು ವಿಜಯಲಕ್ಷ್ಮಿ ತಾಯಿ ಕೂಡ ಮನೆಯಲ್ಲಿದ್ರು. ಫ್ಲಾಟ್ನಲ್ಲಿ ಯಾವುದೇ ಸಿಸಿಟಿವಿ ಇಲ್ಲ. ಲಿಫ್ಟ್ ಮತ್ತು ಸೆಕ್ಯೂರಿಟಿ ಗಾರ್ಡನ್ ಏರಿಯಾ ಬಳಿ ಮಾತ್ರ ಸಿಸಿಟಿವಿ ಇದೆ. ಈ ಸಿಸಿಟಿವಿಯ ಪರಿಶೀಲನೆ ವೇಳೆ ಬೇರೆ ಯಾರು ಫ್ಲಾಟ್ಗೆ ಹೋಗಿಲ್ಲ ಅನ್ನೋದು ಬೆಳಕಿಗೆ ಬಂದಿದ್ದು, ಮನೆ ಕೆಲಸದವರ ವಿಚಾರಣೆ ಬಳಿಕ ದೂರುದಾರ ಮ್ಯಾನೇಜರ್ ನಾಗರಾಜ್ ಮತ್ತು ವಿಜಯಲಕ್ಷ್ಮಿ ತಾಯಿಯನ್ನ ವಿಚಾರಣೆ ನಡೆಸಲು ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸುತ್ತಿರುವ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮೀಕ್ಷೆ 2025ರಲ್ಲಿ ಭಾಗವಹಿಸದಿರಲು ಆಶಾ ಕಾರ್ಯಕರ್ತೆಯರು ನಿರ್ಧಾರ ಕೈಗೊಂಡಿದ್ದಾರೆ. ಗ್ಯಾರಂಟಿ ಯೋಜನೆ ಸೇರಿದಂತೆ ಈ ಹಿಂದೆ ನಡೆಸಿದ್ದ ಸಮೀಕ್ಷೆಗಳ ಹಣವನ್ನ ರಾಜ್ಯ ಸರ್ಕಾರ ಇನ್ನೂ ಪಾವತಿ ಮಾಡಿಲ್ಲ. ಹೀಗಾಗಿ ಸಮೀಕ್ಷೆ ಕಾರ್ಯದಲ್ಲಿ ಭಾಗವಹಿಸದಿರಲು ಆಶಾ ಕಾರ್ಯಕರ್ತೆಯರು ನಿರ್ಧಾರ ಕೈಗೊಂಡಿದ್ದಾರೆಂದು ತಿಳಿದು ಬಂದಿದೆ. ಸಮೀಕ್ಷೆ ವೇಳೆ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಸಮೀಕ್ಷೆಯ ನಮೂನೆಯನ್ನ ವಿವರಿಸುವುದು ಸೇರಿ ಇತರೆ ಪೂರಕ ಕಾರ್ಯ ನಿರ್ವಹಿಸಬೇಕು. ಸಮೀಕ್ಷೆ ನಮೂನೆ ವಿತರಿಸುವುದರ ಜೊತೆಗೆ ಸಮೀಕ್ಷೆಯಲ್ಲಿರುವ 60 ಪ್ರಶ್ನೆಗಳಿಗೆ ಮಾಹಿತಿ ನೀಡಲು ಮುಂಚಿತವಾಗಿ ತಯಾರಿರುವಂತೆ ನೋಡಿಕೊಳ್ಳಬೇಕು. ವಿವರಗಳನ್ನ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಅಪ್ಲೋಡ್ ಸೇರಿ ಇನ್ನಿತರೆ ಕಾರ್ಯ ಮಾಡಬೇಕು. ಇದಕ್ಕಾಗಿ 2,000 ರು ಗೌರವಧನ ನಿಗದಿಗೊಳಿಸಲಾಗಿದೆ. ಆದರೆ ಸರ್ಕಾರದಿಂದ ಅಧಿಕೃತ ಆದೇಶ ಬಂದಿಲ್ಲ. ಈ ಹಿಂದೆ ನಡೆಸಿದ ಸಮೀಕ್ಷೆಗಳ ಹಣ ಇನ್ನೂ ಪಾವತಿಸಿಲ್ಲ. ಹೀಗಾಗಿ ಸಮೀಕ್ಷೆ ಕಾರ್ಯದಲ್ಲಿ ಭಾಗವಹಿಸದಿರಲು ತಿಳಿದು ಬಂದಿದೆ. ಸಕಲೇಶಪುರ ಪಟ್ಟಣದ ಸುಭಾಷ್ ಮೈದಾನವನ್ನ ಅತ್ಯಾಧುನಿಕವಾಗಿ ಅಭಿವೃದ್ಧಿಪಡಿಸಲು ಸಮಗ್ರ ಯೋಜನೆ ರೂಪಿಸುವಂತೆ ಶಾಸಕ ಸಿಮೆಂಟ್ ಮಂಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ.
ಪಟ್ಟಣದ ಸುಭಾಷ್ ಮೈದಾನಕ್ಕೆ ಭೇಟಿ ನೀಡಿ ಕ್ರೀಡಾಂಗಣವನ್ನ ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, ಮೈದಾನವನ್ನ ಎಷ್ಟು ಸ್ವಚ್ಛಗೊಳಿಸಿದ್ರೂ ಮತ್ತೆ ಹುಲ್ಲು ಬೆಳೆದು ದುಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕಿನ ಹವಾಮಾನ 6 ತಿಂಗಳು ಮಳೆ 6 ತಿಂಗಳು ಬಿಸಿಲು ಕಂಡುಬರುವುದರಿಂದ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣವಾದರೆ ಅತ್ಯಂತ ಅನುಕೂಲಕರ. ಈ ನಿಟ್ಟಿನಲ್ಲಿ ಅಧಿಕಾರಿಗಳನ್ನ ಕರೆದು ಅಂದಾಜು ತಯಾರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿ ಅನುದಾನ ನೀಡುವಂತೆ ಮನವಿ ಮಾಡುತ್ತೇನೆ. ಸರ್ಕಾರ ಅನುದಾನ ನೀಡಿದ್ರೆ ಶೀಘ್ರದಲ್ಲೇ ಒಳಾಂಗಣ ಕ್ರೀಡಾಂಗಣಗಳನ್ನು ನಿರ್ಮಿಸಿ ಯುವಕರಿಗೆ ಮಳೆಗಾಲದಲ್ಲಿಯೂ ದೈಹಿಕ ಅಭ್ಯಾಸ ಮಾಡಲು ಅನುಕೂಲಕರ ಕಲ್ಪಿಸಬಹುದು ಎಂದರು. ನಗರದಲ್ಲಿ ಸುಭಾಷ್ ಮೈದಾನ ಅಂತ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ನಮ್ಮ ಸಕಲೇಶಪುರದ ಜನತೆಗೆ ಒಂದು ಆಟ ಆಡಲಿಕ್ಕೆ ಇರ್ತಕ್ಕಂಥದ್ದು ಒಂದೇ ಒಂದು ಮೈದಾನ. ಆದರೆ ಇಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ. ಇಲ್ಲಿ ನಾನು ಬಂದು ನೋಡಿದೆ, ಹಿಂದೆ ನಾವೆಲ್ಲ ಆದಷ್ಟು ಕ್ಲೀನ್ ಮಾಡಿಸ್ಲಿಕ್ಕೆ ಏನು ಬೇಕು ಎಲ್ಲ ಮಾಡಿದ್ದು. ಬಟ್ ಏನಾಗಿದೆ ಅಂದರೆ ಮತ್ತೆಲ್ಲ ಹಳ ಬೆಳೆದು ಮತ್ತೆ ಒಂದೊಂದು ರೀತಿಯಲ್ಲಿ ಆಗಿದೆ. ಇಲ್ಲಿ 6 ತಿಂಗಳು ಮಳೆ 6 ತಿಂಗಳು ಬಿಸಿಲು, ಇಂಡೋರ್ ಸ್ಟೇಡಿಯಂ ಇದ್ದರೆ ತುಂಬ ಅನುಕೂಲ ಅಂತಕ್ಕಂಥದ್ದು ನಮ್ಮ ಆಸೆ. ಅಧಿಕಾರಿಗಳನ್ನ ಕರೆದು ಒಂದು ಎಸ್ಟಿಮೇಷನ್ನ ಮಾಡಿಸ್ತಾ ಇದ್ದೀನಿ, ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸೋಣ ಅಂತಕ್ಕಂಥ ನಮ್ಮ ಇಚ್ಛೆ. ಆದಷ್ಟು ಬೇಗ ಏನಾದ್ರು ಒಂದು ಅನುದಾನ ಸಿಕ್ಕಿದ್ರೆ ಇಂಡೋರ್ ಸ್ಟೇಡಿಯಂಗಳನ್ನ ಒಂದು 2-3 ಇಂಡೋರ್ ಸ್ಟೇಡಿಯಂ ಮಾಡಿದರೆ ಮಳೆಗಾಲದಲ್ಲೂ ಕೂಡ ನಮ್ಮ ಈ ಭಾಗದ ಯುವಕರುಗಳಿಗೆ ದೈಹಿಕವಾಗಿ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ನಾವು ಕೂಡ ಭೇಟಿ ಕೊಟ್ಟಿದ್ದೀವಿ. ಇಲ್ಲಿ ತುಂಬ ಒಂದು ರೀತಿಯಲ್ಲಿ ಬೇರೆ ಬೇರೆ ಕಸ ಗಿಸ ಎಲ್ಲವೂ ಕೂಡ ಹಾಕೋಗಿದ್ದಾರೆ. ಅದಕ್ಕೆ ಇಲ್ಲಿ ಕಸ ಗಿಸ ಎಲ್ಲ ಹಾಕಿದರೆ ತುಂಬ ಕಷ್ಟ, ಹುಡುಗರುಗಳಿಗೆ ಆಟ ಆಡಲಿಕ್ಕೆಲ್ಲ ಸಮಸ್ಯೆ ಆಗುತ್ತೆ. ಶೌಚಾಲಯಕ್ಕೂ ಕೂಡ ಎಲೆಕ್ಟ್ರಿಸಿಟಿ ಒಂದು ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಅವ್ರಿಗೆ ಮಾತಾಡಿ ಎಲೆಕ್ಟ್ರಿಕ್ ಕನೆಕ್ಷನ್ನು ಕೂಡ ಒಂದು ಕೊಡಲಿಕ್ಕೆ ಈಗ ತಾನೇ ಹೇಳ್ತಾ ಇದ್ದೀವಿ. ನಾನು ಹೇಳೋದು ನಮ್ಮ ಸ್ಥಳೀಯರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ. ಇಲ್ಲೇ ಆಟ ಆಟೋಕ್ಕೆ ಬರ್ತಕ್ಕಂಥ ಎಲ್ಲ ಯುವಕರು ಸಮೇತ ಸ್ವಚ್ಛತೆಗೆ ಅವರು ಕೂಡ ಆದ್ಯತೆಯನ್ನು ಕೊಟ್ಟು ಎಲ್ಲರೂ ಸೇರ್ಕೊಂಡು ಒಂದು ದಿವಸ ಈ ಒಂದು ರೀತಿ ಸ್ವಚ್ಛತಾ ಅಭಿಯಾನದ ರೀತಿಯಲ್ಲಿ ಮಾಡಿ ನಮಗೂ ಕೂಡ ನಮ್ಮ ಸ್ಟೇಡಿಯಂ ಉಳಿಸ್ಕೋಬೇಕು ಅಂತಕ್ಕಂಥ ಭಾವನೆ ಬಂದರೆ ಇದು ಒಂದು ಸ್ವಚ್ಛತೆಯಾಗಿ ಮೇಂಟೈನ್ ಮಾಡ್ಬೋದು ಅಂತಕ್ಕಂಥ ನಮ್ಮೆಲ್ಲರ ಭಾವನೆ. ಧರ್ಮಸ್ಥಳ ಪ್ರಕರಣದಲ್ಲಿ ತನಿಖೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ಸ್ನಾನಘಟ್ಟದ ಬಳಿಕ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಶೋಧ ಕಾರ್ಯಾಚರಣೆ ನಡೆಸುವ ಕುರಿತು ಕಾನೂನು ಅಭಿಪ್ರಾಯ ಪಡೆಯಲು ಚಿಂತನೆ ನಡೆಸುತ್ತಿದೆ ಎಂದು ತಿಳಿದು ಬಂದಿದೆ. ಸ್ಥಳ ಮಹಜರು ಕುರಿತು ಕಾನೂನು ಅಭಿಪ್ರಾಯ ಪಡೆಯಲಾಗುತ್ತಿದೆ ಎಂದು ಎಸ್ಐಟಿ ಸಂಬಂಧಿಸಿದ ಅಧಿಕಾರಿಯೊಬ್ಬರು ತಿಳಿಸಿದ್ದು, ಬಂಗ್ಲೆಗುಡ್ಡೆಯಲ್ಲಿ ರಾಶಿ ಮೂಳೆಗಳು 3-4 ತಲೆಬುಡೆಗಳನ್ನ ಸ್ಥಳ ಮಹಜರು ವೇಳೆ ನೋಡಿದ್ದೆ ಎಂದು ವಿಡಿಯೋ ಮಾಡಿ ವಿಠಲ್ ಗೌಡ ಹರಿಬಿಟ್ಟಿದ್ರು. ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲೇ ನೋಡಿದ್ದಾಗಿಯೂ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಬಂಗ್ಲೆಗುಡ್ಡಕ್ಕೆ ಸ್ಥಳ ಮಹಜರು ನಡೆಸಲು ಎಸ್ಐಟಿ ಅಧಿಕಾರಿಗಳು ಚಿಂತನೆ ನಡೆಸುತ್ತಿದ್ದು, ಇದಕ್ಕಾಗಿ ಕಾನೂನು ಅಭಿಪ್ರಾಯ ಪಡೆಯಲು ನಿರ್ಧರಿಸಿದೆ ಎಂದು ತಿಳಿದು ಬಂದಿದೆ. ವಿಠಲ್ ಗೌಡ ಹೇಳಿದಂತೆ ಸ್ಥಳದಲ್ಲಿ ಅಷ್ಟೊಂದು ಮಾನವ ಅಸ್ಥಿಪಂಜರಗಳು ಕಂಡು ಬಂದಿದ್ದೆ. ಆದರೆ ಅಷ್ಟೊಂದು ಮಾನವ ಅಸ್ಥಿಪಂಜರಗಳು ಅಲ್ಲೇಕೆ ಬಂದವು ಎಂಬುದರ ಕುರಿತು ತನಿಖೆ ನಡೆಸಬೇಕಿದೆ. ಬಂಗ್ಲೆಗುಡ್ಡೆ ಮೀಸಲು ಅರಣ್ಯ ಪ್ರದೇಶವಾಗಿರುವುದರಿಂದ ಸಹಾಯಕ್ಕಾಗಿ ಅರಣ್ಯ ಇಲಾಖೆಗೆ ತಿಳಿಸಬೇಕಾಗಿದೆ ಎಂದು ಮೂಲಗಳು ತಿಳಿಸಿವೆ. ಆಲೂರು ಪಟ್ಟಣದ ಕೊನೆಪೇಟೆ ಬಳಿ ಪ್ರತಿಷ್ಠಾಪಿಸಲಾಗಿದ್ದ ಗೌರಿ ಹಾಗೂ ಗಣೇಶ ಮೂರ್ತಿಗಳ ವಿಸರ್ಜನೆಯನ್ನ ಶನಿವಾರ ಮಧ್ಯಾಹ್ನ ಪಟ್ಟಣದ ರಾಜಬೀದಿಯಲ್ಲಿ ಕಲಾತಂಡ ಹಾಗೂ ಡಿಜೆಗಳೊಂದಿಗೆ ಪಟ್ಟಣದ ಹಳೆ ಕೋರ್ಟ್ ಸರ್ಕಲ್ನಲ್ಲಿರುವ ಪಾರ್ಕಿನ ಗಣೇಶ ವಿಸರ್ಜನಾ ಬಾವಿಯಲ್ಲಿ ವಿಸರ್ಜಿಸಲಾಯಿತು. ಈ ನಡುವೆ ಪಟ್ಟಣದ ಮುಸ್ಲಿಂ ಬಾಂಧವರು ಭಾವೈಕ್ಯತೆಯ ಸಂಕೇತವಾಗಿ ವಿನಾಯಕ ಭಕ್ತರಿಗೆ ಕಬ್ಬಿನ ಹಾಲು ಹಾಗೂ ಐಸ್ ಕ್ರೀಂ ಅನ್ನ ವಿತರಿಸಿ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ತಾವು ಸಹ ಪಾಲ್ಗೊಂಡು ಪಟ್ಟಣದ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ನಾವೆಲ್ಲ ಒಂದೇ ಎಂಬ ಭಾವೈಕ್ಯತೆಗೆ ಸಾಕ್ಷಿಯಾದರು. ಇನ್ನು ಈ ಸಂದರ್ಭದಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಸಮಿತಿ ಎಪಿಸಿಆರ್ ತಾಲೂಕು ಮುಖ್ಯ ಕಾರ್ಯದರ್ಶಿ ಅಸ್ಸಾಂ ಪಾಷಾ ಮಾತನಾಡಿ, ಶಾಂತಿ ಸೌಹಾರ್ದತೆಗೆ ಸಾಕ್ಷಿ ನಮ್ಮ ಆಲೂರು. ಏಕೆಂದ್ರೆ ಇದುವರೆಗೂ ಕೂಡ ನಮ್ಮ ಆಲೂರಿನಲ್ಲಿ ಎಂದೋ ಮುಸ್ಲಿಂ ಕ್ರೈಸ್ತರು ಯಾವತ್ತಿಗೂ ಕೋಮು ಗಲಭೆಗಳನ್ನ ನಡೆಸಿಲ್ಲ. ಎಲ್ಲರೂ ಭಾವೈಕ್ಯತೆಯಿಂದ ಇದ್ದೇವೆ. ಇದಕ್ಕೆ ಸಾಕ್ಷಿಯಾಗಿ ಶಿಕ್ಷಕರು ಹಿರಿಯ ಪತ್ರಕರ್ತರು ಆದ ಗುಲಾಂ ಸತ್ತರ್ ರವರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ 14 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೂ ತಾಲೂಕಿನಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲಾ ವರ್ಗದವರು ಭಾವೈಕ್ಯತೆಯಿಂದ ಎಲ್ಲ ಧಾರ್ಮಿಕ ಹಬ್ಬಗಳನ್ನ ಸಂತೋಷದಿಂದ ಒಟ್ಟಾಗಿ ಆಚರಿಸುತ್ತಿದ್ದೇವೆ ಎಂದರು. ಬೇಲೂರು ತಾಲೂಕು ಮಟ್ಟದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮಹಿಳೆಯರ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿ ಪಡೆದುಕೊಳ್ಳುವುದರ ಜೊತೆಗೆ ಇದೇ ಕಾಲೇಜಿನ ವಿದ್ಯಾರ್ಥಿನಿ ಸಿಂಪನ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಚಾಂಪಿಯನ್ ಆಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇದರ ಜೊತೆಯಲ್ಲಿ ವಾಲಿಬಾಲ್ ಪ್ರಥಮ, ರಿಲೆಯಲ್ಲಿ ಪ್ರಥಮ, 100-800 ಮೀಟರ್ ಓಟದಲ್ಲಿ ಪ್ರಥಮ ಹಾಗೂ ಬಾಲಕರ ವಿಭಾಗದ ರಿಲೆಯಲ್ಲಿಯೂ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಕೆಲ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ಸಂಸ್ಥೆಗೆ ತಾಲೂಕಿಗೆ ಕೀರ್ತಿ ತರಲೆಂದು ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ಆದಿಚುಂಚನಗಿರಿ ಶಾಖಾ ಮಠದ ಪರಮ ಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಗಳು ಅಭಿನಂದನೆ ಸಲ್ಲಿಸಿದರು. ಕ್ರೀಡಾಕೂಟದಲ್ಲಿ
ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಮಹಿಳೆಯ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡ್ಕೊಂಡು ಕಾಲೇಜಿಗೆ ಕೀರ್ತಿಯನ್ನು ತಂದಿರ್ತಾರೆ. ಹಾಗೆ ಮಹಿಳೆಯರ ವೈಯಕ್ತಿಕ ಕ್ರೀಡೆಗಳಲ್ಲಿ ಭಾಗವಹಿಸಿ ಸಿಂಪನ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿ ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟದ ಆಟಗಾರ್ತಿ ಭಾಳ ಅತ್ಯುತ್ತಮವಾಗಿ ಆಟ ಆಡಿ ವೈಯಕ್ತಿಕವಾಗಿ ಮಹಿಳೆಯರ ವಿಭಾಗದ ಚಾಂಪಿಯನ್ಶಿಪ್ಪನ್ನು ಪಡ್ಕೊಂಡಿರ್ತಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆ ಪರವಾಗಿ ಆತ್ಮೀಯವಾಗಿ ಒಂದು ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಸೊ ಇಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಭಾಳಷ್ಟು ಶ್ರಮಪಟ್ಟು ನಮ್ಮ ಕಾಲೇಜಿನ ದೈಹಿಕ ನಿರ್ದೇಶಕರು ಹಾಗೂ ಇತಿಹಾಸ ಉಪನ್ಯಾಸಕರಾದಂತಹ ಲೋಹಿತ್, ದೈಹಿಕ ಶಿಕ್ಷಕರಾದಂತಹ ಪ್ರೀತು ಹಾಗೂ ಎಲ್ಲ ಕಾಲೇಜಿನ ಟೀಚರ್ಸ್ಗಳು, ಉಪನ್ಯಾಸಕರು ಭಾಳಷ್ಟು ಶ್ರಮಪಟ್ಟು ಈ ಒಂದು ಇಷ್ಟು ಬಹುಮಾನವನ್ನು ಗೆಲ್ಲಲಿಕ್ಕೆ ಪ್ರಯತ್ನಪಟ್ಟು ನಾವು ಗೆದ್ದಿದ್ದೀವಿ. ಬಹುಶಃ ಮುಂದಿನ ವರ್ಷವೂ ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ದಿವ್ಯಾ ಕುಮಾರ್, ದೈಹಿಕ ಶಿಕ್ಷಕ ಪ್ರೀತಂ ಹಾಗೂ ಲೋಹಿತ್ ಸೇರಿದಂತೆ ಉಪನ್ಯಾಸಕರು ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 6 ಕಂದಾಯ ಗ್ರಾಮಗಳು ಹಾಗೂ 38 ಉಪಗ್ರಾಮಗಳಲ್ಲಿ ಹೊಂಬೆಳಕು ಯೋಜನೆ ಅಡಿಯಲ್ಲಿ ಸ್ವಯಂ ಚಾಲಿತ ಬೀದಿ ದೀಪಗಳನ್ನು ಅಳವಡಿಸುವ ಕಾಮಗಾರಿಗೆ ಆಲೂರು ಕಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜು ಭೂಮಿ ಪೂಜೆ ನೆರವೇರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಯೋಜನೆಯಡಿ 38 ಗ್ರಾಮಗಳಲ್ಲಿ ಸುಮಾರು 53 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊಸ ಕಂಬಗಳನ್ನು ಎಳೆದು ಎಲ್ಲ ದೀಪಗಳನ್ನು ಆಧುನಿಕ ತಂತ್ರಜ್ಞಾನದಲ್ಲಿ ಅಳವಡಿಸಲಾಗುತ್ತಿದೆ. ವಿಶೇಷತೆ ಎಂದರೆ ಇವುಗಳು ಸ್ವಯಂ ಚಾಲಿತ ವ್ಯವಸ್ಥೆಯಲ್ಲಿ ಆನ್ ಹಾಗೂ ಆಫ್ ಆಗಲಿದ್ದು ಮಾನವೀಯ ಹಸ್ತಕ್ಷೇಪವಿಲ್ಲದೆ ಕಾರ್ಯನಿರ್ವಹಿಸುತ್ತವೆ. ಮಲೆನಾಡು ಪ್ರದೇಶದಲ್ಲಿ ಮಳೆ ಹೆಚ್ಚಿರುವುದರಿಂದ ಹಿಂದಿನಂತೆಯೇ ಕಂಬದ ಹತ್ತಿರ ಹೋಗಿ ಸ್ವಿಚ್ ಆನ್ ಆಫ್ ಮಾಡುವ ಅಗತ್ಯವಿಲ್ಲ. ಅದರಿಂದ ಲೈನ್ ಮ್ಯಾನ್ಗಳ ಸುರಕ್ಷತೆ ಹೆಚ್ಚುವುದರ ಜೊತೆಗೆ ಗ್ರಾಮಸ್ಥರಿಗೂ ಸುಗಮವಾಗಲಿದೆ. ಅಲ್ಲದೆ ಈ ಗ್ರಾಮಗಳಲ್ಲಿ ಹಾನಿಯ ಕಾಟ ಹೆಚ್ಚಿರುವುದರಿಂದ ಕತ್ತಲೆಯಲ್ಲಿ ಜನರಿಗೆ ಆತಂಕವಿಲ್ಲದೆ ಸಂಚಾರ ಮಾಡಲು ಈ ತಂತ್ರಜ್ಞಾನ ಬಹಳ ನೆರವಾಗಲಿದೆ ಎಂದರು. ಹೆಬ್ಬಸಾಲೆ, ಗಾಂದೊಳೆ, ಹೆನ್ಲಿ ಇರ್ಬೋದು, ಮಾವಿನಕೋಲು, ಕುಮ್ಮರಡಿ, ನಡಳ್ಳಿ, ಇದ್ರ ಜೊತೆಗೆ ಉಪಗ್ರಾಮಗಳು ಎಷ್ಟು ಬರುತ್ತೆ? ಉಪಗ್ರಾಮಗಳು 38 ಉಪಗ್ರಾಮಗಳು ಬರುತ್ತೆ. ಅಂದರೆ ಒಂದು ರೀತಿ ಹೆಬ್ಬಸಾಲೆ ಪಂಚಾಯಿತಿಯ ಒಂದು ರೀತಿ ಮಾದರಿ ಗ್ರಾಮ ಪಂಚಾಯಿತಿ ಆಗಬೇಕು ಅಂತಕ್ಕಂಥ ನಮ್ಮ ಉದ್ದೇಶ. ಹೊಂಬೆಳಕು ಯೋಜನೆ ಅಡಿಯಲ್ಲಿ ಈಗ ಪ್ರತಿ ದಿವಸ ಬಲ್ಬ್ನ ಸ್ವಿಚಸ್ನ ಸಂಜೆ ಆನ್ ಮಾಡಬೇಕು ಮತ್ತು ಬೆಳಗ್ಗೆ ಆಫ್ ಮಾಡಬೇಕು. ಬಟ್ ಇದು ಒಂದು ರೀತಿಯಲ್ಲಿ ಒಂದು ಮಾದರಿ ಗ್ರಾಮ ಅಂತ ಹೇಳಿದರೆ ಈಗ ರಾತ್ರಿ ಆಟೋಮೆಟಿಕ್ ಆಗಿ ಸ್ವಿಚ್ ಆನ್ ಮಾಡ್ಬೋದು ಮತ್ತು ಆಟೋಮೆಟಿಕಾಗಿ ಆಫ್ ಆಗುತ್ತೆ. ಇದು ಅಲ್ಲೇ ಆನ್ ಮಾಡಿ ಮತ್ತೆ ಆಫ್ ಆಗುತ್ತೆ. ಅಂದರೆ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ದೀಪಗಳಿಗೂ ಕೂಡ ಅಡ್ವಾನ್ಸ್ಡ್ ಆಗಿ ಒಂದು ದೀಪಗಳನ್ನ ಅಳವಡಿಸ್ತಕ್ಕಂಥದ್ದು. ಸುಮಾರು 95 ಕಂಬ ಹಾಕ್ಬಿಟ್ಟು ಸುಮಾರು ಎಷ್ಟು ಕಿಲೋಮೀಟರ್ ಅದು? 53 ಕಿಲೋಮೀಟರ್ ಸರ್. 53 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊಸದಾಗಿ ಇದನ್ನು ಎಳೆದ್ಬಿಟ್ಟು ಎಲ್ಲ ಕಡೆ ಬಲ್ಬ್ನ ಫಿಕ್ಸ್ ಮಾಡಿ ಮತ್ತು ಅಡ್ವಾನ್ಸ್ಡ್ ಇರುತ್ತೆ. ಯಾರು ಹೋಗಿ ಆನ್ ಮಾಡಬೇಕು ಆಫ್ ಮಾಡಬೇಕು ಅಂತಕ್ಕಂಥದ್ದಿಲ್ಲ. ಆಟೋಮೆಟಿಕಾಗಿ ಆನ್ ಮತ್ತು ಆಟೋಮೆಟಿಕ್ ಆಫ್ ಇದೆ ಸೆಟಪ್ ಮಾಡ್ತಾರೆ. ಎಷ್ಟೊತ್ತು ಆನ್ ಆಗಬೇಕು ಎಷ್ಟೊತ್ತು ಆಫ್ ಆಗಬೇಕು ಅಂತೇಳಿ ಟೋಟಲ್ ಸುಮಾರು ಒಂದು 65 ಲಕ್ಷ ರೂಪಾಯಿವರೆಗೂ ಇವತ್ತು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿಯನ್ನು ಮೊಟ್ಟ ಮೊದಲಿಗೆ ತಗೊಂಡಿದ್ದೀವಿ. ಇದಾದ ನಂತರಗಳಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ವಿಸ್ತರಣೆ ಮಾಡ್ತಕ್ಕಂಥ ಸೌಲಭ್ಯ ಸರ್ಕಾರನ ಮಾಡಬೇಕು ಅಂತಕ್ಕಂಥದ್ದಿದೆ. ಇವಾಗ ಸದ್ಯದ ಮಟ್ಟಿಗೆ ಇವತ್ತು ಹೆಬ್ಬಸಾಲೆ ಗ್ರಾಮ ಪಂಚಾಯತಿಯಲ್ಲಿ ಇದನ್ನು ಮಾಡಿದ್ದೀವಿ. ಇದಾದ ನಂತರ ಮುಂದಿನ ದಿನಗಳಲ್ಲಿ ಬೇರೆ ಗ್ರಾಮ ಪಂಚಾಯತಿಗೆ ಇದನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಸೆಸ್ಕಾಂ ಅಧಿಕಾರಿಗಳು, ತಾಲೂಕು ಮಟ್ಟದ ಆಡಳಿತಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕುನ್ನಿಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೀಚನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಶಾಸಕರು ದಿಢೀರ್ ಭೇಟಿ ನೀಡಿ ಶಾಲೆಯ ಮಕ್ಕಳೊಂದಿಗೆ ಸಂವಾದ ನಡೆಸಿದ್ರು. ಈ ಸಂದರ್ಭದಲ್ಲಿ ಶಾಸಕರು ಶಾಲೆಯ ಮೂಲಭೂತ ಸೌಕರ್ಯಗಳು ಹಾಗೂ ಕುಂದುಕೊರತೆಗಳ ಬಗ್ಗೆ ಶಿಕ್ಷಕರಿಂದ ನೇರ ಮಾಹಿತಿ ಪಡೆದು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಶಾಲೆಯ ಮಕ್ಕಳೊಂದಿಗೆ ಸಮಯ ಕಳೆಯುವ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡಿದ ಶಾಸಕರ ಈ ಭೇಟಿ ಶಾಲಾ ಸಿಬ್ಬಂದಿಗಳಿಗೆ ಸಹ ವಿಶೇಷವಾಗಿತ್ತು. ತಮ್ಮ ಸಮಸ್ಯೆಗಳು ಹಾಗೂ ಅಗತ್ಯಗಳನ್ನು ನೇರವಾಗಿ ಶಾಸಕರಿಗೆ ತಿಳಿಸುವ ಅವಕಾಶ ಸಿಕ್ಕಿರುವುದರಿಂದ ಶಿಕ್ಷಕರು ಸಂತೋಷ ವ್ಯಕ್ತಪಡಿಸಿದರು. It's 15 August. We are celebrating Independence Day. I wish you all a very happy Independence Day. Independence Day is a national festival of India. I got freedom on this day. We remember our freedom fighters on this day. I am proud to be an Indian. I love my country very much. Jai Hind, Jai Bharat. Thank you. ಶಾಲೆಗೆ ಕಲಿಯಲು ಬಂದೆವು ಹಾಡಲು ಕುಣಿದು ಊಟ ಮಾಡಿದ್ರ? ಏನು ಊಟ ಮಾಡಿದ್ರಿ?
ಅಲ್ಲ ಈಗ ಮೀನ್ ತಿಂದಿದ್ದಂತೆ. ಏಯ್ ಮನೆಗೆ ಹೋಗಿ ಮೀನು ಊಟ ಮಾಡ್ಕೊಂಡ್ರೆ ನೀನು ಹೌದೇನೋ? ನೀನ್ ಏನ್ ಊಟ ಮಾಡ್ತೀನಿ ಮಧ್ಯಾಹ್ನ ಇಲ್ಲಿ? ಹೇಳ್ಬಿಡು ಅಪ್ಪನ ಹೆಸರಂತ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದಲ್ಲಿ 3 ದಿನ ಭಾರೀ ಮಳೆ, ಉತ್ತರ ಒಳನಾಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್, ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ. ಪ್ರಚೋದನಕಾರಿ ಭಾಷಣ ಹಿನ್ನೆಲೆ ಮದ್ದೂರು ಬಳಿಕ ತುಮಕೂರಿನಲ್ಲೂ ಯತ್ನಾಳ್ ವಿರುದ್ಧ ಎಫ್ಐಆರ್, ಇದು 71 ಎಫ್ಐಆರ್ ಎಂದು ಯತ್ನಾಳ್. ನಟ ದರ್ಶನ್ ಪತ್ನಿ ಮನೆಯಲ್ಲಿ 3 ಲಕ್ಷ ನಗದು ಕಳವು ಪ್ರಕರಣ, ಪೊಲೀಸರಿಂದ ತನಿಖೆ, ಮನೆ ಕೆಲಸದವರ ವಿಚಾರಣೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.